ವಾವ್, ಅಂತೂ ಇಂತೂ ನನಗೆ ಈ ಒಡವೆ ಬಾಕ್ಸ್ ಅಂತೂ ಸಿಕ್ತು. ಅಲ್ಲ, ಆ ಯಪ್ಪಗ ಇನ್ನೊಂದಿಷ್ಟು ಬಂಗಾರ ಅದು ತಂದು ಕೊಟ್ಟಿದ್ರೆ ಏನಾಗ್ತಿತ್ತು ಏನಪ್ಪ? ಇನ್ನು ಯಾರಿಗೆ ಕೊಡ್ತಾನವ? ತನ್ನ ಮಗಳಿಗಲ್ದೆ ಇನ್ಯಾರಿಗೆ ಹೋದಲ್ಲ. ನಾನು ಅವ್ನ ಮಗಳಲ್ಲ ಅಂತಂದೇಳಿ ಇನ್ನೂ ಗೊತ್ತಿಲ್ಲ. ಹಂಗೆ ನೋಡಿದ್ರೆ ಇನ್ನೂ ನಾನು ಅವನ ಲೆಕ್ಕದೊಳಗಡೆ ಅವ್ರ ಮಗಳ. ತನ್ನ ಸ್ವಂತ ಮಗಳಿಗೆ ಒಡವೆ ತಂದು ಕೊಡಾಕ ಎಷ್ಟೆಲ್ಲ ಮೀನಾಮೇಷ ಎಣಿಸ್ತಾ ನೋಡು. 4 ತಲೆಮಾರು ಕುಂತು ತಿಂದ್ರು ಆಸ್ತಿ ಕರಗ್ಲಾರ್ದಷ್ಟು ಐತಿ ಅಂತದ್ರಾಗ ಈ ಅಪ್ಪ ತಂದು ಕೊಡಕ್ಕೆ ಏನು ಮಾಡ್ತಿದ್ದೇನ? ಇನ್ನೊಂದಿಷ್ಟು ತಂದು ಕೊಟ್ಟಿದ್ರೆ ಇರೋ ಬರೋದನ್ನೆಲ್ಲ ತೊಗೊಂಡು ಓಡ್ ಹೋಗಿ ನಾನು ಆರಾಮಾಗಿ ಲೈಫ್ ಸೆಟ್ಲ್ ಮಾಡ್ಕೊತಿದ್ದೆ. ಯಾಕೆ ಹೋದಂಡನೂ ಬೇಡ, ಯಾಕೆ ಈ ದಂಡನೂ ಬೇಡ, ಆರಾಮಾಗಿ ಅಲ್ಲಿ ಬೇರೆ ಯಾರನ್ನಾರ ನೋಡ್ಕೊಂಡು ಮದುವೆ ಮಾಡ್ಕೊಂಡು ಜೀವನ ಮಾಡ್ಕೊತಿದ್ದೆ. ಇಲ್ಲಾರ ನನಗೆ ಯಾರು ಇಲ್ಲ, ಇವರು ನನ್ನನ್ನು ಮೋಸ ಮಾಡೇ ಮದುವೆ ಮಾಡ್ಕೊಂಡ್ರು. ಹಾಗಾಗಿ ಅವ್ರಿಗೆ ಹೇಳ್ದ ಬಿಟ್ಟು ಹೋದ್ರೆ ನನಗೇನು ಮೋಸ ಮಾಡ್ದಂಗೆ ಅನಿಸ್ತಿರ್ಲಿಲ್ಲ. ನನ್ನ ತಂದೆ ತಾಯಿ ಹತ್ರ ಎಲ್ಲ ಜಾಸ್ತಿ ಆಸ್ತಿ ಐತಿ ಅಂತಂದು ಹೇಳಿ ನಂಬ್ಕೊಂಡು ತಾವ ಮೋಸ ಹೋಗಿ ನನ್ನನ್ನು ಮದುವೆ ಮಾಡ್ಕೊಂಡ್ರು. ಮದುವೆ ಆದಮೇಲೆ ನಮ್ಮ ಅಪ್ಪ ಅಮ್ಮನ ಹತ್ರ ಏನೂ ಇಲ್ಲ ಅಂತ ಗೊತ್ತಾತಲ್ಲ, ಈಗ ಈ ರೀತಿಯಾಗಿ ನನ್ನ ಬಳಸ್ಕೊಳಕತ್ತಾರ. ನಾನೇನಾರ ಅವ್ರಿಗೇನಾರ ನನ್ನ ಮದುವೆ ಆಗಂತ ಹೇಳಿದ್ನ? ಇಲ್ಲಲ್ಲ, ದುಡ್ಡಿನ ಆಸೆಗೆ ಅವ್ರು ನನ್ನ ಮದುವೆ ಆಗಿದ್ದು. ಆಮೇಲೆ ನಾನು ಏನೂ ಇಲ್ಲ, ಖಾಲಿ ಬರಿಗೈ ಅಂತ ಗೊತ್ತಾದ ಕೂಡಲೇ ಈ ರೀತಿ ನಾಟಕ ಮಾಡ್ಸಕತ್ತಾರ ನನ್ನ ಹತ್ರ. ಕೆಲವೊಂದ್ಸರಿ ಅಂತಾರಲ್ಲ, ನಮ್ಮ ಅತಿಯಾದ ಬುದ್ಧಿವಂತಿಕೆನ ನಮ್ಮನ್ನ ಕೆಲವೊಂದು ತೊಂದರೆ ಒಳಗೆ ನೂಕೋದು ಅಂತ ಹೇಳಿ. ಆಮೇಲೆ ನಮಗಿರೋಂಥ ಟ್ಯಾಲೆಂಟ ನಮ್ಮನ್ನು ತೊಂದರೆ ಒಳಗೆ ನೂಕ್ತೈತಿ. ನನಗೆ ಇದ್ದಿದ್ದು ಟ್ಯಾಲೆಂಟ್ ಅಂತ ಅಂದ್ರೆ ಇನ್ನೊಬ್ಬರನ್ನ ಚಂದಾಗಿ ಮಿಮಿಕ್ರಿ ಮಾಡ್ತಿದ್ದೆ. ಆ ಟ್ಯಾಲೆಂಟನ್ನು ಇವ್ರು ಈ ರೀತಿ ಬಳಸ್ಕೊಳತ್ತಾರ. ನಾನು ಮುಂಚೆಯಿಂದನೂ ಒಳ್ಳೆ ರೀತಿಯಿಂದನೂ ಅದನ್ನು ಸದುಪಯೋಗ ಮಾಡ್ಕೊತ ಬಂದಿದ್ದೆ. ಆದರೆ ಇವ್ರ ಕೈಯಾಗ ಸಿಕ್ಕ ನಲಗಾಡಿ ಕೊನೆಗೆ ನಾನು ಈ ರೀತಿ ಇದನ್ನು ಉಪಯೋಗಿಸ್ಬೇಕಾತು. ನನಗೂ ಒಂದು ಕಡೆಗೆ ಬೇಜಾರೈತಿ. ಆದರೆ ಏನು ಮಾಡಲಿ, ಇವ್ರು ಹೇಳ್ದಂಗೆಲ್ಲ ಕೇಳ್ಕೊಂತ ಬಂದೀಗ ಬಾವಿಗೆ ಬೀಳೋ ಪರಿಸ್ಥಿತಿ ಬಂದೈತಿ. ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಪಕ್ಕಾ ನನ್ನ ಜೈಲ್ನಾಗ ಮುದ್ದೆ ಮುರಿಬೇಕು. ಅದು ಯಾರೋ ಅವತ್ತು ಹೇಳಿದ್ರಪ್ಪ, ತಪ್ಪು ಮಾಡೋದು ಮುಖ್ಯ ಅಲ್ಲ, ನಾವು ತಪ್ಪು ಮಾಡೋದು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಬೇರೆಯವ್ರಿಗೆ ಗೊತ್ತಾಗತ್ತನ ಅಷ್ಟೇ ಅಲ್ಲ, ನಾವು ತಪ್ಪು ಮಾಡಕತ್ತೇವೆ ಅಂತ ಗೊತ್ತಾಗದವ್ರಿಗೆ. ಗೊತ್ತಾಗಿಲ್ಲ ಅಂದ್ರೆ ನಾವು ತಪ್ಪು ಮಾಡಕತ್ತಿಲ್ಲ, ನಾವು ಸರಿನೂ ಅದೇವಿ. ಸೊ ಇವಾಗ ನಾ ಮಾಡಿರೋ ತಪ್ಪು ಯಾರಿಗೂ ಗೊತ್ತಾಗಿಲ್ಲ ಅಂದ್ರೆ ನಾನಿನ್ನು ಸರಿಯೇನ ಅದೇನಿ. ನಾನೇನು ಇಡೀ ದೇಶನ ಪ್ರಪಂಚನ ಕೊಳ್ಳೆ ಹೊಡೆಯಕತ್ತೇನ? ಇಲ್ಲಲ್ಲ. ಆಫ್ಟರ್ ಆಲ್ ನನ್ನ ಜೀವನ ಚೆನ್ನಾಗಿರ್ಲಿ ಅಂತಂದು ಹೇಳಿ ನಾನು ಈ ರೀತಿ ಮಾಡಕತ್ತೇನಿ. ಒಮ್ಮೆ ಇಲ್ಲಿ ದೇಶ ಬಿಟ್ಟು ಹೋಗ್ಬಿಟ್ಟೆ ಅಂತ ಇಟ್ಕೋ, ಬೇರೆ ದೇಶಕ್ಕೆ ಹೋಗಿ ಆರಾಮಾಗಿ ಲೈಫ್ ಸೆಟ್ಲ್ ಮಾಡ್ಕೊಂಡ್ಬಿಡ್ತೇನಪ್ಪ. ನಿಜವಾಗ್ಲೂ ಇದು ಯಾವ ಜಂಜಾಟನೂ ಬೇಡ. ನಮ್ಮ ಅಪ್ಪ ಅಮ್ಮ ಇವ್ರ ಹತ್ರ ಜಾಸ್ತಿ ದುಡ್ಡು ಐತಿ ಅಂತಂದೇಳಿ ಇವ್ರು ಕೇಳಿದ ಕೂಡಲೇ ಒಪ್ಪಿಗೆ ಕೊಟ್ಬಿಟ್ರು. ಆದರೆ ಇವ್ರಿಗೇನು ಗೊತ್ತಿತ್ತು, ನಮ್ಮ ಅಪ್ಪ ಅಮ್ಮನ ಬಿಸ್ನೆಸ್ ಎಲ್ಲ ಲಾಸ್ ಆಗಕತ್ತೈತಿ, ಎಲ್ಲ ನಾವು ನಡುದಾರಿಗೆ ಬಂದ್ಬಿದ್ದೇವೆ ಅಂತಂದು ಹೇಳಿ. ಆಮೇಲೆ ಈ ಕಾವ್ಯನ ಹೆಸರಿನಾಗ ಹೆಂಗಿದ್ರು ಆಸ್ತಿ ಐತಿ, ಅದನ್ನ ಹೆಂಗಾರ ಮಾಡಿ ಪಡ್ಕೋಬೇಕು ಅಂತ ಅನ್ಕೊಳತ್ತಿದ್ದೆ. ಬೇಡ ಬೇಡ, ಈಗ ನಾನೇನಾರ ಆಸ್ತಿ ಅಂತಂದೇಳಿ ನಿಂತ್ಕೊಂಡೆ ಅಂತ ಅನ್ಕೋ, ಈಗ ಮುಂದೆ ಹೋಗಿ ಹೊರದೇಶಕ್ಕೆ ಹೋಗಿ ಒಂದು ಸ್ವಲ್ಪ ದಿವಸ ಚಂದಾಗಿನಾರ ಬದುಕ್ಬೋದು. ಅದಕ್ಕೆ ಕಲ್ಲು ಹಾಕೋಬೇಕಾಗ್ತೈತಿ. ಇಲ್ಲೇ ಏನಾರ ಎಲ್ಲ ನೋಡ್ಕೊಂತ ನಿಂತೆ ಅಂತ ಅಂದ್ರೆ ನಾಳೆ ನನಗೆ ಯಾವ ಕಡೆಯಿಂದನೂ ತಪ್ಪಿಸ್ಕೊಳಕ್ಕೆ ದಾರಿ ಇರಂಗಿಲ್ಲ. ಅದೇನೋ ಅಂತಾರಲ್ಲ, ಮುಳಗೋನ್ಗೆ ಒಂದು ಹುಲ್ ಕಡ್ಡಿ ಸಹಾಯ ಆಗ್ತೈತೆ ಅಂತಂತ ಹೇಳಿ. ಹಂಗೆ ನನಗೆ ಈ ಒಡವೆ ಬಾಕ್ಸ್ ಐತಲ್ಲ ಸಾಕು. 2 ನೆಕ್ಲೆಸ್ ಅಂತಂದ್ರೆ ಅವೇನು ತೀರಾ ತೆಳ್ಳಗೇನಿಲ್ಲ, ದಪ್ಪನ ಅದಾವ. ಇನ್ನೊಂದ್ಸಲ ಇದ್ರೊಳಗೆ ಏನೈತಿ ತೆಗೆದು ನೋಡಿ ಕಣ್ ತುಂಬಿಸ್ಕೊಂಡು ಹೊರಗೆ ಹೋಗೋ ಪ್ಲಾನ್ ಮಾಡೋಣ. ವಾವ್, ಇಟ್ಸ್ ಸೋ ಬ್ಯೂಟಿಫುಲ್. ನನ್ನ ಜೀವನದಾಗಂತರೂ ಇಂಥ ಒಡವೆನ ನಾನು ಹಾಕ್ಕೊಳ್ಳೋದಿರಲಿ, ಕಣ್ಣಿಂದ ನೋಡೋಕ್ಕೂ ಸಾಧ್ಯ ಇರಲಿಲ್ಲ. ನೋಡಿದ್ರು ಬರೀ ಬೇಜಾರು ಮಾಡ್ಕೋಬೇಕಿತ್ತು. ಆದರೆ ಇವಾಗ ಇದು ನೆರವೇರ್ತಾ ಐತಿ. ಇದು ಒಂದು ಏನೇ ಇಲ್ಲ ಅಂದರೂ ಒಂದು 30 ತೊಲಿ ಬಂಗಾರ ಅಂತೂ ಐತಿ ನೋಡು. ಕಮ್ ಸೆ ಕಮ್ 20 to 25 ಲ್ಯಾಕ್ಸಿಗೆ ಏನೂ ಕಮ್ಮಿ ಇಲ್ಲ. ಇಷ್ಟು ಇರಬೇಕಾದ್ರೆ ಈ ಅಪ್ಪನ ಹತ್ರ ಇನ್ನೂ ಎಷ್ಟೆಲ್ಲ ಬಂಗಾರ ಇರಬೇಕು. ಆ ಕಾವ್ಯ ಸುಮ್ಮನೆ ಎಲ್ಲ ಬಂಗಾರ ತೊಗೊಂಡು ಆ ಸ್ವರೂಪನ ಸುಮ್ಮನೆ ಮದುವೆ ಮಾಡ್ಕೊಂಡು ಹೋಗಿದ್ಲಂದ್ರೆ ಈಗ ಬಂಗಾರದಂಗೆ ಜೀವನ ನಡ್ಸ್ಕೊಂಡು ಇರ್ತಿದ್ಲು. ಹೋಗ್ಲಿ ಬಿಡು, ನಮ್ಮ ಜೀವನ ಬೆಳಗ್ಬೇಕಿತ್ತಲ್ಲ, ಅದಕ್ಕೆ ಆ ಮದುವೆ ಮಾಡ್ಕೊಂಡಿಲ್ಲ. ಅಯ್ಯೋ, ನಾನು ನೋಡು ಇದನ್ನ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡ್ಕೊಳಕತ್ಬಿಟ್ಟೇನಿ. ಆದಷ್ಟು ಜಲ್ದಿ ಎಲ್ಲ ತೊಗೊಂಡು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬೇಕು ರಾತ್ರಿ. ಮೊದಲು ಇದನ್ನೆಲ್ಲ ಹೆಂಗಿಟ್ಟು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಮತ್ತು ಆಕಿ ಸ್ವಾತಿ ಹೋಗ್ಬೇಕು, ಹಗಲೆಲ್ಲ ಬರ್ತಾನೆ ಇರ್ತಾಳೆ ರೂಮ್ ಒಳಗೆ. ಮತ್ತು ಇದನ್ನ ನೋಡ್ಕೊಂತ ಕುಂತ್ರ ಕಂಡನೇ ಇಲ್ಲ ಅನ್ಕೊಂತ ಕುಂದಿರ್ತಾಳೆ. ಮತ್ತು ಸುಮ್ಮನೆ ಏನಾರ ಹೋಗಿ ಡೌಟ್ ಪಟ್ರೆ ಕಷ್ಟ. ಇದನ್ನೆಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಎಲ್ಲರೂ ಮಲ್ಕೊಂಡ್ಮೇಲೆ ಮನೆ ಬಿಟ್ಟು ಹೋಗ್ಬಿಟ್ರ. ಅಲ್ಲ, ನಮ್ಮ ಅಪ್ಪನೂ ಅಷ್ಟು ದುಡಿತಿದ್ದ, ಆದ್ರೆ 1 ರೂಪಾಯಿನೂ ಸೇವಿಂಗ್ಸ್ ಮಾಡಿ ಇಡ್ತಿರ್ಲಿಲ್ಲ. ಎಷ್ಟು ಕಷ್ಟ. ನಮ್ಮಮ್ಮ ಅಪ್ಪ ಇಬ್ಬರು ದುಡ್ದು ಸಾಕಿದ್ರು ಮನೆಗೆ ಏನು ಬೇಕೋ ಅದನ್ನ ತಂದು ಕೊಡೋಕ್ಕಾಗ್ತಿದ್ದಿಲ್ಲ ಅವ್ರ ಹತ್ರ. ಇಬ್ಬರು ಮಕ್ಕಳನ್ನ ಸಾಕಿ ಬೆಳೆಸೋ ತನಕ ಅವರು ಹೈರಾಣಾಗಿ ಹೋಗ್ಬಿಟ್ರು. ಆದರೆ ಇವರೆಲ್ಲ ಹೆಂಗಿಷ್ಟೆಲ್ಲ ದುಡ್ಡು ಮಾಡ್ತಾರೋ ಏನೋ, ಆಸ್ತಿ ಸಂಪಾದಿಸ್ತಾರ, ಬಂಗಾರ ವಸ್ತ್ರ ಒಡವೆ ಎಲ್ಲ ಸಂಪಾದಿಸ್ತಾರ. ನಾವು 1 ತೊಲಿ ಬಂಗಾರ ತಗೋಬೇಕಂತಂದ್ರು ಯಪ್ಪ ಈಗಿನ ದುನಿಯಾ ಒಳಗೆ 1 ಲಕ್ಷ ರೂಪಾಯಿ ಆಗೈತಿ, ತೊಗೊಳಕ್ಕಾಗಂಗಿಲ್ಲ. ಅಂಥದ್ರಾಗ ಇವರು 20-25 ತೊಲಿ ಆಫ್ಟರ್ ಆಲ್ ಅನ್ನತ್ತಾರ. ಏನು ಒಂದು ನೆಕ್ಲೆಸ್ಸು, ಶಾರ್ಟ್ ನೆಕ್ಲೆಸ್ಸು, ಲಾಂಗ್ ನೆಕ್ಲೆಸ್ಸು, ಕಿವಾಗಿನೂ ಅಷ್ಟು ತಂದು ಕೊಟ್ಬಿಡ್ತೀನಿ ಅಂತಾರಪ್ಪ. ಇವು 30 ತೊಲಿ ಬಂಗಾರ ಇವ್ರಿಗೆ ಏನು ಇಷ್ಟನಾ ಅಂತ. ಇನ್ನು ಮದುವೆಗೆ ಇನ್ನೆಷ್ಟು ಬಂಗಾರ ಹಾಕ್ತಿರ್ಬೋದು ಆಕೀಗ ಕಾವ್ಯಾಗ. ಅದನ್ನೆಲ್ಲ ತೊಗೊಂಡು ಹೋಗೋ ಅಂತ ಅದೃಷ್ಟವಂತೆ ನಾನಲ್ಲ. ಅದನ್ನ ನೋಡ್ಕೊಂತ ಕುತ್ಕೊಂಡೆ ಅಂತ ಅಂದ್ರೆ ಕೈಯಾಗಿದ್ದನ್ನು ನಾನು ಕಳ್ಕೊಬೇಕಾಗ್ತೈತಿ. ಅದೇನೋ ಅಂತಾರಲ್ಲ, ವರ್ಷದ ಕೂಳಿಗೆ ವರ್ಷದ ಕೂಳು ಕಳ್ಕೊಂಡ್ರು ಅಂತೇಳಿ. ಮೊದಲಿಂದ್ರ ಪಾರಾದ್ರೆ ಸಾಕಪ್ಪ. ಮೊದಲು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಡ್ತೇನೆ. ಎಲ್ಲ ಪ್ಯಾಕ್ ಆಯ್ತು. ಇನ್ನು ಈ ಬಾಕ್ಸನ್ನ ಬೇರೆ ಬ್ಯಾಗ್ ಇಟ್ಕೊಂಡ್ಬಿಟ್ರಾಯ್ತು. ಸುಮ್ಮನೆ ಇದು ಸುಟ್ಕೇಸ್ ತೆಗಿ ಹಾಕು, ಎದಕ್ಕೆ ಬೇಕು? ಮೊದಲು ಇಲ್ಲಿಂದ ಏನು ಮಾಡ್ಬೇಕಂತಂದ್ರೆ ನಾನು ಇಲ್ಲೇ ಇರಬೇಕಾ ಅಥವಾ ಪಕ್ಕದೂರಿಗೆ ಹೋಗ್ಲಾ? ಏನೋ ಮಾಡಲಿ? ಬೇಡ ಇಲ್ಲೇ ಬೆಂಗಳೂರಿನಾಗ ಇರೋಣ. ಆದ್ರೆ ಇವ್ರ ಮನೆ ಹತ್ರ ಯಾವ ಲಾಡ್ಜು ಮಾಡೋದು ಬೇಡ. ಆದಷ್ಟು ಜಲ್ದಿ ಕ್ಯಾಬ್ ಬುಕ್ ಮಾಡ್ಕೊಂಡು ಆದಷ್ಟು ದೂರ ಹೋಗ್ಬಿಡ್ಬೇಕು. ಮತ್ತೆ ನಾನು ಏನಾರ ಆ ಊರು ಅಂತ ಹೋದೆ ಅಂದ್ರೆ ಫ್ಲೈಟಿಗೆ ಇಲ್ಲೇ ಬೆಂಗಳೂರಿಗೆ ಬರಬೇಕು. ಸೊ ಬೆಟರ್ ಈ ಬ್ಯಾಗ್ನ ಏರ್ ಬ್ಯಾಗ್ನ ಹಾಕ್ಬಿಡೋಣ. ಏನೇನೆಲ್ಲ ಮುಂದೆ ಹೋಗಿ ಲಾಡ್ಜಿಗೆ ಹೋದ್ಮೇಲೆ ಪ್ಲಾನಿಂಗ್ ಮಾಡಿದ್ರಾತು. ಆದಷ್ಟು ಜಲ್ದಿ ನಾನು ಬೆಂಗಳೂರನ್ನು ಖಾಲಿ ಮಾಡಬೇಕು. ಈಗ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಸ್ವಲ್ಪ ದಿವಸ ಬೇಕು ನನಗೆ ಹೋಗಕ್ಕೆ. ಅಷ್ಟರೊಳಗೆ ಇವ್ರನ್ನ ಕಾಣೆ ಆಗೇನೆ ಅಂತೇಳಿ 2 ಕಡೆಯಿಂದ ಹುಡುಕುಸಕ್ಕೆ ಶುರು ಮಾಡಿಬಿಟ್ರೆ ನನಗೆ ಪ್ರಾಬ್ಲಮ್ಮು. ಅಯ್ಯೋ, ಈ ಮುಖವಾಡ ಬೇರೆ ತೆಗಿಬೇಕಲ್ಲ. ಒಂದು ಕೆಲಸ ಮಾಡ್ತೀನಿ, ಲಾಡ್ಜಿಗೆ ಹೋದ್ಮೇಲೆ ನನ್ನ ಫೇಸ್ ಒಳಗಡೆ ನಾನು ಇರ್ತೀನಿ. ಅಯ್ಯೋ ಬೇಡ,
ನನ್ನ ಫೇಸ್ ಒಳಗಡೆ ಇದ್ದು ಆ ಕೋದಂಡ ನನ್ನನ್ನು ಟ್ರೇಸ್ ಮಾಡಿಬಿಟ್ರೆ ನೋಡೋಣ. ಆಮೇಲೆ ಒಂದು ಮಾಸ್ಕ್ ಹಾಕೊಂಡೊಳಗೆ ಇನ್ನೊಂದು ಮಾಸ್ಕ್ ತಗೊಳ್ಳೋದು ಕಷ್ಟನ, ಉಳಿದಿದ್ದೆಲ್ಲ ಆಮೇಲೆ ಪ್ಲಾನ್ ಮಾಡಿದ್ರಾಯ್ತು. ಮೊದಲು ಈ ಹೊರಗಡೆ ಯಾರು ಅದಾರ ಯಾರಿಲ್ಲ ನೋಡ್ಕೊಂಬರೋಣ. ಯಾರು ಇಲ್ಲ ಅಂದ್ರೆ ಮೊದಲು ಜಾಗ ಖಾಲಿ ಮಾಡಿದ್ರಾಯ್ತು. ನನ್ನ ಮುದ್ದು ಬಂಗಾರ, ಇಲ್ಲೇ ಇರು ಬಂಗಾರ. ನಾನು ಹೋಗಿ ಬಂದು ನಿನ್ನ ಲಗೇಜ್ ಒಳಗಡೆ ಆರಾಮಾಗಿ ಸೇಫ್ ಆಗಿ ತಗೊಂಡು ಹೋಗಿ ಗಿರಿವಿ ಅಂಗಡಿ ಒಳಗೆ ಗಿರಿವಿ ಇಟ್ಟು ನಿನ್ನಿಂದ ದುಡ್ಡು ಪಡ್ಕೊಂಡು ನನ್ನ ಜೀವನ ನಾನು ಸೆಟ್ಲ್ ಮಾಡ್ಕೊತೀನಿ. ನನ್ನ ಕೈಗೆ ದುಡ್ಡು ಬರೋವರೆಗೂ ನೀನು ನನ್ನ ಕಡೆನ ಇರಾ, ನೀನು ಎಲ್ಲೆಲ್ಲೂ ಹೋಗ್ಬೇಡನ. ಯಾಕಂದ್ರೆ ನಿನ್ನ ಕೊಟ್ಟು ನಿನ್ನಿಂದ ಬರುವಷ್ಟು ದುಡ್ಡನ್ನ ನಾನು ತಗೊಂಡು ನನ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಬಂಗಾರ. ಮಾವ ಯಾಕೆ ಕೆಮ್ಮಕತ್ತೀರಲ್ರಿ? ಕೆಮ್ಮ ಬಂದ್ಬಿಟ್ಟೈತೆ ನೋಡು, ಥಂಡಿ ಭಾಳ ಬಿಟ್ಟೈತಲ್ಲ, ಮಕ್ಕೊಳಕ ಆಗೋಲ್ದು ಸ್ವಾತಿ. ಅಯ್ಯೋ ಮಾವ ಕುತ್ಕೊಳ್ರಿ, ಒಂದ್ ಸ್ವಲ್ಪ ಕಷಾಯ ಏನಾರ ಮಾಡ್ಕೊಂಡ್ ಬರ್ತೀನಿ. ಬಿಸಿ ಬಿಸಿದೇನಾರ ಕುಡಿದು ಮಲಗಿದ್ರೆ ಸ್ವಲ್ಪ ಸಮಾಧಾನ ಆಗ್ತೈತಿ, ನಿದ್ದೆ ಬರ್ತೈತ್ರಿ. ಅಲ್ಲವ ಇಷ್ಟೊತ್ತಿಗೆ ಯಾಕೆ ಬರಾಕ್ ಹೋದಿ? ನಡೀತಿತ್ತೆ, ನಾವು ಸ್ವಲ್ಪ ಕುತ್ಕೊಂಡು ಸುಧಾರಿಸ್ಕೊಂಡು ಹೋಗಿ ಮಕ್ಕೊಂತಿದ್ದೆ. ಮಾವ ಏನಾಗಲ್ಲ, ಬಂದೇ ಇರಿ. ಛೇ, ಈ ಅಪ್ಪಗೊಂದೀಗ ಬರ್ಬೇಕಿತ್ತ ಕೆಮ್ಮು. ಎಲ್ಲಾರು ಮಲಗಿದ್ರು ನೋಡು, ಇವ್ರ ಕೆಮ್ಮಿಂದ ಬಂದು ಕುತ್ಕೊಂಡ್ರು. ಆಮೇಲೆ ಆ ಸ್ವಾತಿನೂ ಬಂದ್ಲು. ಏನ್ ಮಾಡ್ಲಿ, ಇನ್ನೊಂದ್ ಸ್ವಲ್ಪ ಹೊತ್ತಿಲ್ಲೇ ಕುತ್ಕೊಂಡು ಕಾದ್ರಾತು. ಅಯ್ಯೋ ಈ ಕೋದಂಡನ ಈಗ ಫೋನ್ ಮಾಡಕತ್ತಾನ ಇವನೊಬ್ಬನು. ಹಲೋ, ಹಾಕೋದು ಹೇಳು. ಏನ ನೀನು ಇಷ್ಟ ಆರಾಮಾಗಿ ಮಾತಾಡಕತ್ತಿಲ್ಲ? ನಿನಗೆ ಒಂದ್ ಸ್ವಲ್ಪ ಸೀರಿಯಸ್ನೆಸ್ ಐತಾ ಇಲ್ಲ? ಅಯ್ಯೋ ನಾ ಏನ್ ಮಾಡ್ದೆ ಅಂತ ಹೇಳಿ ನನ್ನ ಮೇಲೆ ರೇಗಾಕತ್ತೀರಿ ನೀವು? ಅಲ್ಲ, ಆಕಿ ಕಾವ್ಯ ಕಾಣಕತ್ತಿಲ್ಲ, ನೀನ್ ನೋಡಿದ್ರೆ ಏನ್ ಮಾಡತ್ತಿದಿ? ಮಕ್ಕೊಂಡೇನ? ಅಯ್ಯೋ ನಾನು ಏನ್ ಮಾಡ್ಲಿಕ್ಕೆ ಹೋದು, ನನಗ್ ಬೇರೆ ನಿದ್ದೆ ಬರಾಕತ್ತಿಲ್ಲ. ನನ್ನ ಟೆನ್ಷನ್ ನನಗ ನಿಂದೊಳ್ಳೆ. ಯಾಕಪ್ಪ ಏನಾತಿ ನಿನಗ? ಓ, ನಾನು ಇಲ್ಲ ಅಂತೇಳಿ ಮಿಸ್ ಮಾಡ್ಕೊಳಕತ್ತೀಯಾ? ಇಂತೂ ಇಂಥ ಟೈಮ್ನಾಗ ನೀವಿಲ್ಲ ಅಂತಂದೇಳಿ ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ? ನಂದ ನನಗೆ ಹತ್ತೈತಿ. ಏನದು? ಅಲ್ಲ, ಆ ಕಾವ್ಯ ಬೇರೆ ಕಾಣೆ ಆಗ್ಯಾಳ, ಎಲ್ಲಿ ಹೋಗ್ಯಾಳ ಅನ್ನೋದು ಗೊತ್ತಿಲ್ಲ. ನೀವು ಬೇರೆ ಏನು ಹುಡುಕಸಕತ್ತಿಲ್ಲ. ಏನಾರ ಸಿಕ್ತೇನ ಒಂದ್ ಸ್ವಲ್ಪ ಸುಳಿವು ಎಲ್ಲ ದಾಳ ಏನು ಎತ್ತ ಅಂತ ಹೇಳಿ? ಹಾ, ನೀ ಏನು ಭಾಳ ಯೋಚನೆ ಮಾಡಕ್ ಹೋಗ್ಬೇಡ. ಆಕಿ ಎಲ್ಲೇ ಇರ್ಲಿ, ಪಾತಾಳದಾಗಿದ್ರು ಆಕಿನ ಹುಡುಕಾಡಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಅಲ್ಲಿವರೆಗೂ ನೀನು ಕಾವ್ಯನ ರೂಪನ ಹಂಗ ಮೇಂಟೈನ್ ಮಾಡ. ಯಾವ್ದ ಕಾರಣಕ್ಕೂ ಯಾರಿಗೂ ಸುಳ್ಳು ಬರಬಾರ್ದು. ಇಲ್ಲ, ಈಗ ನಾ ಏನ್ ಮಾಡ್ಲಿ? ಈಗ ನನಗೆ ಒಂದು ದಾರಿ ತೋರಾಕತ್ತಿಲ್ಲ. ಈಗ ಒಂದ್ ವೇಳೆ ಆಕಿ ಕಾವ್ಯ ಹೆಂಗಾರ ಮಾಡಿ ಅವ್ರ ಕೈಯಾಗ ಸಿಕ್ಬಿದ್ರೆ ಏನ್ ಮಾಡೋದು? ಆಕಿ ಏನ್ ಸಿಕ್ಬಿಡಲ್ಲ ತಗೋ. ಒಂದು ಹೋಗಿ ಎಲ್ಲರ ಬಿದ್ದು ಸತ್ತಿರ್ತಾಳ, ಇಲ್ಲ ಅಂತಂದ್ರೆ ಯಾರ್ದಾರ ಕೈಯಾಗ ಸಿಕ್ಕ ನರಳಾಡ್ತಿರ್ತಾಳ ಅಷ್ಟ. ಅಲ್ಲ, ಒಂದ್ ವೇಳೆ ಈ ಮನೆಗೆ ಬಂದ್ಬಿಟ್ರೆ ಏನ್ ಮಾಡೋದು? ಒಂದ್ಸಲ ಯೋಚನೆ ಮಾಡಲ್ಲ ಆ ರೀತಿಯಿಂದಾನು? ನೀನೇನು ದೊಡ್ಡ ದೀಡ್ ಪಂಡಿತಿ ಆಗಕ್ಕೆ ಹೋಗ್ಬೇಡ ಶ್ವೇತಾ. ನನಗೆಲ್ಲ ಗೊತ್ತೈತಿ, ನಾನು ನೋಡ್ಕೊಳತ್ತೀನಿ. ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾ ಏನು ಮಾಡ್ತೀನಿ, ನಾ ಏನು ಹೇಳ್ತೀನಿ ಅದ್ರ ತಕ್ಕಂಗೆ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ಇಲ್ಲ ಅಂದ್ರೆ ಗೊತ್ತೈತಲ್ಲ ನಿಮ್ಮ ಅಪ್ಪ ಅಮ್ಮನ ಏನು ಮಾಡ್ತೇನೆ ಅಂತ ಹೇಳಿ. ಅಯ್ಯೋ ಅದನ್ನ ಮರ್ತಾ ಬಿಟ್ಟಿದ್ನಲ್ಲ ನಾನು. ಹಾಕೋದು ಯಾಕಷ್ಟು ಸೀರಿಯಸ್ ಆಗಿ ಮಾತಾಡ್ತೀರಿ? ನಾ ಎಲ್ಲ ಮಾಡ್ತಿರೋದು ನಿಮ್ಮ ಸಲುವಾಗಿನ ಅಲ್ಲ. ಯಾಕಪ್ಪ, ನನಗೂ ಗೊತ್ತು. ನಾನು ಈಗ ಒಂಥರ ಬೆಂಕಿ ಮೇಲೆ ಕುಂತಂಗ ಆಗೈತಿ, ಗೊತ್ತೇನ? ನನಗಂತೂ ಆ ಕಾವ್ಯ ಯಾವಾಗ ಸಿಗ್ತಾಳೋ ಅಂತ ಅನಿಸ್ಬಿಟ್ಟೈತಿ. ಅವಳು ಒಬ್ಳು ಸಿಕ್ಬಿಟ್ರೆ ಎಲ್ಲ ತೊಂದರೆಗೂ ಕಡಿವಾಣ ಸಿಕ್ಬಿಡ್ತೈತಿ. ಇರ್ಲಿ ಅಂದಂಗ ನಾಳೆ ನಾವು 11:11 ಬರ್ತೇವೆ ನೋಡಕ್ಕ. ಮತ್ತದು ಬಂಗಾರ ಏನಾರ ಕೊಟ್ರೇನ ಅವ್ರು ಮಾವಾರು? ಬಂಗಾರ? ಯಾವ ಬಂಗಾರ? ಅಯ್ಯೋ, ಅದನ್ನ ಕಾವ್ಯಾಗ ಮಾಡಿಸಿದ ಬಂಗಾರ, ಒಡವೆ ವಸ್ತ್ರ ಏನಾರ ಕೊಟ್ರೆ ಇಲ್ಲ? ಅಯ್ಯೋ ಕೋದು ಮಾಮ, ಏನ್ ಹೇಳ್ತೀರಿ ನೀವು? ಬಂಗಾರ ಅಂತ ಅಂದ್ರ ಅವರು ನನಗೇನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ? ನಾಳೆ ಮತ್ತೆ ನಾವು ನೋಡಕ್ ಬಂದಾಗೇನು ಹಂಗ ಬಿಟ್ಟಿರ್ತಾರಂತ ತಿಳ್ಕೊಂಡೇನ? ಸುಳ್ಳು ಹೇಳ್ಬೇಡ ಶ್ವೇತಾ. ಅಯ್ಯೋ ನಿಜವಾಗ್ಲೂ ರೀ, ಅದು ಇವತ್ತು ನಾನು ಸ್ವಾತಿ ಎಲ್ಲ ಹೋಗಿ ಸೀರೆ ಎಲ್ಲ ತಗೊಂಡ್ಬಂದ್ವಿ. ಆಮೇಲೆ ಇನ್ನೊಂದೇನು ಗೊತ್ತೇನಾ, ಪಾರ್ಲರಿಗೆ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ಲು ಸ್ವಾತಿ, ಗೊತ್ತೇನಾ? ಏನು ಆ ಬ್ಲೇಡಿ ಸ್ವಾತಿ ಪಾರ್ಲರಿಗೆ ಕರ್ಕೊಂಡು ಹೋಗಿದ್ಲಾ? ಏನ್ ಮಾಡ್ಸಕ? ಅದೇ ಇನ್ನೇನು ಫೇಶಿಯಲ್ ಅದು ಇದು ಎಲ್ಲ. ಅಲ್ಲ, ಹುಡುಗ ನೋಡಕ್ ಬಂದ್ರ ಫೇಶಿಯಲ್ ಮಾಡಿಸ್ತಾರ? ಹಂಗಲ್ಲ, ಅದೇನೋ ಪ್ರೀತಿಯಿಂದ ಮಾಡ್ಸಕ್ ಬಂದಿದ್ಲು, ಅದು ಹೋಗ್ಲಿ. ಅಲ್ಲ ಆಮೇಲೆ ಏನಾಯ್ತು? ಮೊದ್ಲ ನಿನ್ ಮುಖಕ್ಕೆ ಮಾಸ್ಕ್ ಹಾಕಿತ್ತಲ್ಲ? ಏನೇನೋ ಹೇಳಿ ಸಬೂಬ್ ಹೇಳಿ ತಪ್ಪಿಸ್ಕೊಂಡು ಮಾಡಿಸ್ಕೊಳ್ಳಿಲ್ಲ. ಇಲ್ಲ ಅಂದ್ರೆ ಅಲ್ಲೇ ನಿನ್ ಬಂಡವಾಳ ಬಯಲಾಗ್ತಿತ್ತು ತಗೋ. ಅದಕ್ಕೆ ನಾನು ಸುಮ್ಮನಾದೆ. ಆಮೇಲೆ ಮನೆಗೆ ಬಂದೆ. ಅದು ನಿಮ್ಮ ಮಾವ ಕಾವ್ಯಾಗ ಮಾಡಿಸಿದ ಬಂಗಾರನೆಲ್ಲ ತಗೊಂಬಾ ಅಂತಂದು ಹೇಳಿ ನಿಮ್ಮ ಅತ್ತಿ ಹೇಳಕತ್ತಿದ್ರು. ಅದಕ್ಕೆ ಅವರು ಅದನ್ನೆಲ್ಲ ಬ್ಯಾಂಕ್ನಾಗ ಇಟ್ಟಾರಂತ, ನಾಳೆ ಬಿಡ್ಸ್ಕೊಂಬರ್ತಾರಂತ. ನೀವು ನೋಡಕ್ ಬಂದಾಗ ಹಾಕ ಕೊಡ್ತೇನೆ ಅಂತ ಅಂದ್ರು. ಎಲ್ಲರೂ ಕಾಲ್ ಅಡ್ಡ ಹಾಕೋರು. ಯಾವ್ದಕ್ಕ? ಅದ ಇನ್ನೇನು ಬಂಗಾರ ಕೊಡಕ. ಆಮೇಲೆ ಅವ್ರೇನೋ ಭಾಳ ಬಂಗಾರ ತಂದ್ಕೊಡಲ್ಲಂತ. ಒಂದು ಲಾಂಗ್ ನೆಕ್ಲೆಸ್ಸು ಮತ್ತು ಕಿವ್ಯಾಗಿಂದ ಅಷ್ಟೇ ಕೊಡ್ತಾರಂತ. ಸರಿ, ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರು ಕೊಟ್ಟಿರೋ ಬಂಗಾರ ಇಷ್ಟು ಬಹಳ ಕಿಮ್ಮತ್ತಿನ ಇರ್ತಾವ. ಅಷ್ಟೇ ಅಲ್ಲ, ಅವೆಲ್ಲ ಬಹಳ ವಜ್ಜಿನೂ ಇರ್ತಾವ. ಏನೇ ಇಲ್ಲ ಅಂದ್ರೂ ಕಮ್ಸೆ 20-25 ತೊಲಿವ ಇರ್ತಾವ. ನೀ ಹಾಕೊಂಡು ಬಿದ್ದಿದ್ದಿ ಮತ್ತೆ ಅವೆಲ್ಲ ನಿನಗ ರೂಢಿ ಇಲ್ಲ, ಅದಕ್ಕೆ ಹೇಳಕತ್ತಿದ್ದ. ನಿನ್ನ ಸಿದ್ಧಾಗ ಎಲ್ಲಿರ್ಬೇಕು, ನನ್ನ ಕಟ್ಕೊಂಡಿ ಅಂತ ಹೇಳಿ ನಿನಗೆ ಅದೆಲ್ಲ ಸಿಕ್ಕಿರೋದು. ಇದೇ ಬೇಡ ಅನ್ನೋದು ನೋಡ್ಕೋದು. ನಾನು ನಿಮ್ಮನ್ನ ಫೋರ್ಸ್ ಮಾಡಿ ಮದುವೆ ಮಾಡ್ಕೊಂಡಿದ್ದು. ನನ್ನ ನೀವಲ್ಲ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದು. ಅದ್ರಾಗ ಬೇರೆ ನೀವು ನನ್ನ ಏನಂತ ತಿಳ್ಕೊಂಡು ಮದುವೆ ಮಾಡ್ಕೊಂಡ್ರಿ? ನಾ ತೆಗಿಲ್ಲ ಇನ್ನ ನಿಮ್ಮ ಜನ್ಮನ. ಸಾಕು, ಅದನ್ನೆಲ್ಲ ಮಾತಾಡೋದು ಬೇಕಾಗಿಲ್ಲ. ಇಲ್ಲಿ ನೋಡ್ರಿ, ನಾನು ನಿಮ್ಮನ್ನ ಗಂಡ ಅಂತ ಒಪ್ಕೊಂಡಾಯ್ತು, ನೀವು ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿರಿ. ಹಂಗಂತಂದು ಹೇಳಿ ನೀವು ಹೇಳಿದ ಮಾತಿಗೆಲ್ಲ ನಾನು ಹ್ಞೂ ಅಂತಂದೇಳಿ ತಾಳ ಹಾಕಕ್ಕಾಗಂಗಿಲ್ಲ. ನೀವು ಅಂದಿದ್ದು ಬೈಸ್ಕೊಂಡಿದ್ದು ಎಲ್ಲ ಬೈಸ್ಕೊಂಡು ಇರೋಕ್ಕೂ ನನ್ನ ಹತ್ರ ಆಗೋದಿಲ್ಲ. ಏನು ಹೇಳ್ತೀರಾ ಇಂಥವೆಲ್ಲ ಹೇಳ್ರಿ, ಕೇಳ್ತೀನಿ. ಹಂಗಂತಂದೇಳಿ ತೀರಾ ನನ್ನ ಹದ್ದು ಬಸ್ತೊಳಗೆ ಇಟ್ಕೋಬೇಕಂದ್ರೆ ಅದೆಲ್ಲ ನಡೆಯೋದಿಲ್ಲ. ಆಮೇಲೆ ಈ ಚುಚ್ಚು ಮಾತುಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ, ಇಟ್ಕೊಂಡ್ಬಿಡಷ್ಟೇ. ಇರ್ಲಿ ಯಾಕೆ ಶ್ವೇತಾ ಅಷ್ಟೊಂದು ಸೀರಿಯಸ್ ಆಗ್ತಿದಿ? ಮತ್ತೆ ಹಿಂಗೆಲ್ಲ ಹಂಗಸಿ ಮಾತಾಡದ? ನಾನು ನಿಮ್ಮನ್ನ ಮದುವೆ ಆಗ್ರಿ ಅಂತ ಹೇಳಿ ಮನೆ ಬಾಗ್ಲಿಗೆ ಬಂದಿದ್ನ? ಇಲ್ಲಲ್ಲ, ನೀವು ನನ್ನ ಹಣದಾಸೆ ಮದುವೆ ಮಾಡ್ಕೊಂಡ್ರೆ ನಿಮ್ಮ ಜನ್ಮ ಜಾಲಾಡ್ಲ ಈಗ? ಬೇಡ ಏನಿಲ್ಲ, ಏನೋ ಬಾಯಿ ತಪ್ಪಿ ಫ್ಲೋ ಒಳಗೆ ಬಂತು. ಸರಿ ಬಿಡು, ಹೋಗ್ಲಿ. ಮತ್ತ ಒಂದ್ ಕೆಲಸ ಮಾಡು ಶ್ವೇತಾ. ಏನು? ನಾಳೆ ನಾನು ಬರೋದ್ಕಿಂತ ಮುಂಚೆ ನೀ ನನಗೊಂದು ಅವ್ರು ಏನ್ ಕೊಡ್ತಾರಲ್ಲ ಒಡವೆ ಎಲ್ಲ, ಅದನ್ನೊಂದು ಫೋಟೋ ಹೊಡೆದು ಕಳಿಸ್ತೀಯಾ? ಯಾಕಪ್ಪ?
ಅದೆಲ್ಲ ನಿನಗೆ ಗೊತ್ತಾಗಂಗಿಲ್ಲ. ನಾ ಹೇಳಿದಷ್ಟು ಮಾಡು. ಏನು ಪ್ಲಾನಿಂಗ್ ನಡ್ಸ ನೀವು? ನಾ ಹೇಳಿದಷ್ಟು ಮಾಡ್ತಿಲ್ಲ. ಇಲ್ಲ, ನೀವೇನು ಮಾಡ್ಬೇಕಂತ ಹೇಳಿದ್ರಂದ್ರೆ ಅಷ್ಟೇ ನಾನು ಹೊಡೆದು ಕಳಿಸ್ತೇನೆ, ಇಲ್ಲಾಂದ್ರೆ ನಾನು ಕಳ್ಸಲ್ಲ. ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ನೀವು ನನ್ನ ಹತ್ರ ಎಲ್ಲ ಮುಚ್ಚಿಡಾಕತ್ತೀರಂದ್ರೆ ನಾನು ನಿಮ್ಮ ಹತ್ರ ಎಲ್ಲ ಮುಚ್ಚಿಡ್ತೇನೆ ನಿಮ್ಮ ಮೇಲೆ. ನೀನೊಬ್ಳು ನಾ ಹೇಳಿದ್ದು ಒಂದು ಮಾತು ಕೇಳಂಗಿಲ್ಲ ಅಲ್ಲ. ಸರಿ ಬಿಡು, ಅದೇನು ಗೊತ್ತಾ, ನಾಳೆ ನಾವು ನೋಡಕ್ ಬರ್ತೇವಲ್ಲ, ಆ ಬಂಗಾರನ ನೀವು ಫೋಟೋ ಹೊಡೆದು ಕಳಿಸಿದೆ ಅಂದ್ರೆ ಸೇಮ್ ಅದೇ ಥರ ಡಿಟ್ಟು ನಾನು ಡೂಪ್ಲಿಕೇಟ್ ಮಾಡಕ್ಕೆ ಹೇಳ್ತೀನಿ. ನಾಳೆ ನೀವು ಬಂದಾಗ ಹೆಂಗಿದ್ರು ಅದನ್ನ ಹಾಕೊಂಡಿರ್ತೀವಿ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ನಿನ್ನ ಮೀಟ್ ಮಾಡಕ್ಕೆ ಬಂದಾಗ ಆ ಡೂಪ್ಲಿಕೇಟ್ ಒಡವೆನ ತೊಗೊಂಬಂದು ಅದನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡೋಣ ಅಂತ. ಹಾಂ, ಭಾರಿ ಅದಿರಿ ಬಿಡ್ರಿ ನೀವು. ಅದಕ್ಕೆ ಇವತ್ತಿನ ಪ್ರಪಂಚದಾಗ ನಾನು ಇಷ್ಟೆಲ್ಲ ಮೋಸ ಮಾಡಿದ್ರು ಆರಾಮಾಗಿ ಬದುಕಿ ಎಲ್ಲ ಕಡೆಯಿಂದಲೂ ತಪ್ಪಿಸ್ಕೊಂಡು ಬಂದು ಜೀವನ ಮಾಡಕತ್ತಿದ್ದು. ಸರಿ ಸರಿ, ನೀವೇನ ಮಾಡಿದ್ರು ನನಗೆ ಹೇಳ್ರಿ. ಹಂಗ ಏನಾರ ಮಾಡಿದ್ರೆ ಮಾತ್ರ ನಾನೇ ನಿಮ್ಮ ಮಾತು ಕೇಳೋದಿಲ್ಲ. ನನಗೂ ಒಂದು ಮಿತಿ ಅನ್ನೋದು ಇರ್ತೈತಿ. ನಮ್ಮ ಅಪ್ಪ ಅಮ್ಮ ನಿಮ್ಮ ಮದಿಯಿಂದ ಅದಾರ ಅಂತಂದು ಹೇಳಿದ ತಕ್ಷಣ ನೀವು ಹೇಳಿದ್ದೆಲ್ಲ ಕೇಳಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಅತಿ ಆದ್ರೆ ನಾನು ಯಾರ ಬಗ್ಗೆನೂ ಕೇರ್ ಮಾಡಲ್ಲ, ಅಷ್ಟು ನೆನಪಿರ್ಲಿ. ಅಂದ್ರೆ ನಿನಗೆ ನಿಮ್ಮ ಅಪ್ಪ ಅಮ್ಮನ ಜೀವದ ಬಗ್ಗೆ ಯಾವುದೇ ರೀತಿ ಕೇರ್ ಇಲ್ಲ? ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ಅದ್ರ ಬಗ್ಗೆ ಕೇರ್ ಇದ್ದಿದ್ದಕ್ಕೆ ಇಷ್ಟು ದಿವಸ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ನಾನು ನಡ್ಕೊಂತ ಹೊಂಟಿದ್ದು. ಆದ್ರೆ ಅದ ಅತಿ ಆಗ್ಬಾರ್ದಲ್ಲ. ಯಾವ್ದಾದ್ರೂ ಅತಿ ಆದ್ರೂ ಅಮೃತನೂ ಕೂಡ ವಿಷ ಆಗ್ತೈತಿ, ತಿಳ್ಕೊಳ್ರಿ. ಸರಿ ಬಿಡು, ಹುಷಾರು. ಏನಾದ್ರೂ ಸಹಿತ ನನಗೆ ಹೇಳು, ಮುಚ್ಚಿಡಕ್ ಹೋಗ್ಬೇಡ. ಹಾ, ಆದಷ್ಟು ಜಲ್ದಿ ಕಾವ್ಯನ ಹುಡುಕಿಸೋದ್ ಕೆಲಸ ಮಾಡ್ರಿ ನೀವು. ಇಲ್ಲ ಬಾರದು ಯೋಚನೆ ಮಾಡೋದ್ರ ಬದಲು ಇದ್ರ ಕಡೆ ಲಕ್ಷ್ಯ ಕೊಡ್ರಿ. ಸರಿ, ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ. ನಾಳೆ ಸಿಗ್ತೇನೆ, ಬಾಯ್. ಬಾಯ್, ಗುಡ್ ನೈಟ್. ಇಲ್ಲ ಇವನ ನಾನಾ ಮಾಡಿದ್ದ ಪ್ಲಾನ್ ಬೇರೆ ಐತಿ, ಈ ಮನುಷ್ಯ ಮಾಡಿದ್ದ ಪ್ಲಾನ ಬೇರೆ ಐತಿ ನೋಡು. ನಾನು ಮೊದಲು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಇವರು ನನ್ನ ತಂದೆ ತಾಯಿಗೆ ಏನಾರ ಮಾಡಿಬಿಟ್ರೆ ಅವ್ರನ್ನೂ ಹೆಂಗಾರ ಮಾಡಿ ನನ್ನ ಕಡೆ ಕರ್ಕೊಂಡು ಹೋಗ್ಬೇಕಲ್ಲ. ಏನು ಮಾಡಲಿ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅವ್ರು ಬೇರೆ ಇವನು ಅದಿಂದೊಳಗಡೆ ಅದಾರ. ಇವನು ಒಂಥರ ವಿಚಿತ್ರ ಪ್ರಾಣಿ. ನಾನೊಳ್ಳೆ ಇವ್ರ ಕೈಗೆ ತಗ್ಲಾಕೊಂಡೆ. ಕಷ್ಟನೋ ಸುಖನೋ ನನ್ನ ಪಾಡಿಗೆ ನಾನು ಜೀವನದೊಳಗಡೆ ಸುಖವಾಗಿದ್ದೆ. ಇವೇನು ಬಂದು ನೋಡು ನನ್ನ ಜೀವನದಾಗ ಎಂಟ್ರಿ ಹೊಡೆದ್ರಲ್ಲ, ಎಲ್ಲ ಗ್ರಹಗತಿಗಳು ಒಂದಾಗಿ ನನ್ನನ್ನು ಒಂದ್ರ ಮೇಲೆ ಒಂದು ಹೊಡ್ಕೊಂಡು ಹೊಂಟವು. ಆ ಕಡೆ ಹೋದ್ರೂ ತಪ್ಪು, ಈ ಕಡೆ ಹೋದ್ರೂ ತಪ್ಪು. 6 ಕೇರಂಗಿಲ್ಲ 3 ಕೀಳಂಗಿಲ್ಲ ಅನ್ನೋಂಗಾಗೈತೆ ನನ್ನ ಜೀವನ. ಬಡತನ ಇದ್ರೂ ಸುಖದಿಂದ ಇದ್ದೆ. ಅದು ಯಾಕೆ ನಾ ಈ ಅಪ್ಪನ ಕಣ್ಣಿಗೆ ಬಿದ್ನೋ, ನಾನು ಒಳ್ಳೆ ಶ್ರೀಮಂತರ ಥರ ಆಗಬೇಕು ಅಂತಂದೇಳಿ ಹುಚ್ಚಿಡ್ಕೊಂಡು ಅಡ್ಡಾಡ್ತಿದ್ನೋ ಏನೋ. ನನ್ನ ಫ್ರೆಂಡ್ಸ್ ಕಡೆಯಿಂದ ಎಲ್ಲ ಬಟ್ಟೆ ಇಸ್ಕೊಂಡು ಅದನ್ನು ಫ್ಯಾಷನೇಬಲ್ ಥರ ಹಾಕೊಂಡು ಹೋಗ್ತಿದ್ದೆ. ಒಂದು ರೀತಿಯಿಂದ ನಮ್ಮ ಅಮ್ಮನ ಮಾತು ಕೇಳ್ಕೊಂಡಿದ್ದೆ ಅಂದಿದ್ರೆ ಇವತ್ತು ನನ್ನ ಜೀವನ ಚೆನ್ನಾಗೇ ಇರ್ತಿತ್ತು. ನಾನು ಒಳ್ಳೆ ಎಲ್ಲರಿಗೂ ಶ್ರೀಮಂತರ ಥರ ಕಾಣಬೇಕು ಅಂತಂದೇಳಿ ಆ ರೀತಿ ಟಿಪ್ ಟಾಪ್ ಆಗಿ ರೆಡಿ ಆಗಿ ಹೋಗ್ತಿದ್ದೆ. ನಮ್ಮಪ್ಪ ಅಂತಿದ್ರು, ಇದ್ದಿದ್ರೊಳಗಡೆ ಜೀವನ ಮಾಡ್ಕೊಂಡು ಹೋಗೋಣ ಪುಟ್ಟ, ಹೀಗೆಲ್ಲ ಮಾಡಬೇಡ ಅಂತೇಳಿ. ಅದ ನಾನು ಮಾಡಿದ ತಪ್ಪು. ಈ ಅಪ್ಪಗೆ ನಾ ಎಲ್ಲಿಂದ ಕಣ್ಣು ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು, ಅಯ್ಯಪ್ಪ ಮುಂದಿಂದೆಲ್ಲ ನೆನೆಸ್ಕೊಂಡ್ಬಿಟ್ರೆ ಇನ್ನೂ ನನಗೆ ಜೀವ ಬಾಯಾಗ ಬಂದಂಗೆ ಆಗ್ತೈತಿ. ಅದ್ರಾಗ ಬೇರೆ ಹಿಂದಿಂದೆಲ್ಲ ನೆನೆಸ್ಕೊಂಡ್ಬಿಟ್ರೆ ಮೈ ಜುಮ್ ಅಂತೈತಿ. ಛೇ, ಏನು ಮಾಡೋದು, ಇವ್ರ ಕಾಯಿಗೆ ಸಿಕ್ಕಾಕೊಂಡೇನಿ. ನಮ್ಮ ಅಪ್ಪ ಅಮ್ಮನೂ ಸಿಕ್ಕಾಕೊಂಡಾರ. ಹೆಂಗಾರ ಮಾಡಿ ಬದುಕಬೇಕಲ್ಲ, ಹೋಗ್ಲಿ ಬಿಡು. ಅವ್ರನ್ನೇನು ಚೆನ್ನಾಗಿ ಇಟ್ಕೊಂಡ್ರೆ ಅಂದ್ರೆ ನಾನು ಇವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇವ್ರು ನನ್ನನ್ನು ಚಂದಾಗಿ ನೋಡ್ಕೊಂತಾರ, ನಮ್ಮ ಅಪ್ಪ ಅಮ್ಮನೂ ಚಂದ ನೋಡ್ಕೊಂತಾರ ಅಂತೇಳಿ ನಾ ಇದಕ್ಕೆಲ್ಲ ಒಪ್ಕೊಂಡೆ. ಆದ್ರೆ ಈ ಅಪ್ಪ ನನ್ನ ಕಡೆಯಿಂದ ಬೇರೆ ಬೇರೆ ಕೆಲಸನ ಮಾಡಿಸ್ಕೊಳಕತ್ಬಿಟ್ಟಾನ. ಇಲ್ಲ, ನಾನು ಏನಾರ ಪ್ಲಾನ್ ಮಾಡಬೇಕು. ಈ ಅಂಕಲ್ ಮಲ್ಕೊಂಡಾರೋ ಇಲ್ಲೋ ನೋಡಿ ಮಾವ. ಕುಡೀರಿ, ಬಿಸಿನ ಕುಡೀರಿ. ಹೂನವ, ಬಿಸಿ ಐತಿ. ಹಂಗ ಹಗ್ಗರ್ಕ ಕುಡಿತೇನೆ ತಗೋ. ಹಗರ್ಕ ಸಿಪ್ ಕುಡೀರಿ ಮಾವ. ಸ್ವಲ್ಪ ಗಂಟ್ಲಿಗೆ ಹತ್ತಂದ್ರೆ ಆರಾಮ ಅನಿಸ್ತೈತಿ. ಛೇ, ಇವರೊಬ್ರು ಹೋಗೇ ಇಲ್ಲ ಇನ್ನು. ಇದನ್ನ ಜೋಪಾನವಾಗಿ ಎತ್ತಿಟ್ಕೋಬೇಕು. ಅವ್ನು ಬೇರೆ ಇದ್ರದ್ದು ಫೋಟೋ ಹೊಡೆದು ಕಳ್ಸಕ್ಕೆ ಹೇಳೋಣಲ್ಲ. ಬೇಡ, ಫೋಟೋ ಹೊಡೆದು ಕಳ್ಸಿದ್ರೆ ಮತ್ತೆ ಒಂದೋಗಿ ಇನ್ನೊಂದು ಆಗ್ತೈತಿ. ನಾಳೆ ಬೆಳಗ್ಗೆ ಅಂತೂ ಫೋಟೋ ಹೊಡೆದು ಕಳ್ಸೋದಿಲ್ಲ. ಮುಂದಿಂದ ಆಮೇಲೆ ನೋಡೋಕ್ಕಾತು. ಮೊದಲು ನಾ ಏನು ಮಾಡ್ಬೇಕಂತ ಅಂದ್ರೆ ನಾಳೆ ಇಲ್ಲಿಂದ ಮೊದಲಿಗೆ ಹೋಗ್ಬೇಕು. ಹೋಗಿ ಎಲ್ಲೋ ಲಾಡ್ಜ್ ಹಿಡ್ಕೊಂಡು ಸದ್ಯಕ್ಕೆ ನನ್ನ ಹತ್ರ ಒಂದು 10,000 ರೂಪಾಯಿ ಅದಾವ, ಟೆನ್ಷನ್ ಇಲ್ಲ. ಆಮೇಲೆ ಈ ಬಂಗಾರನೆಲ್ಲ ಒಂದು ಕಡೆ ಮಾರಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಮಾರಿ ಆಮೇಲೆ ಟಿಕೆಟ್ ಬುಕ್ಕಿಂಗ್ ಮಾಡ್ಕೋಬೇಕು. ಆದ್ರೆ ಅಪ್ಪ ಅಮ್ಮ ಇವನ್ ಮುಂದೆನೋ ಭಾಳ ರೂಢಾಗಿ ಮಾತಾಡಿದೆ. ಅಪ್ಪ ಅಮ್ಮ ಆದರೂ ನನಗೇನು ಕೇರಿಲ್ಲ ಅಂಥೇಳಿ. ಆದರೆ ಎಷ್ಟಂದ್ರೂ ನಾನು ಹೆತ್ತ ತಂದೆ ತಾಯಿ, ಅವ್ರನ್ನ ಹೆಂಗಾರ ಮಾಡಿ ನಾನು ಸೇವ್ ಮಾಡಲೇಬೇಕಲ್ಲ. ಮೊದಲು ಈ ಬಂಗಾರನ್ನೆಲ್ಲ ಮಾರಿ ಆಮೇಲೆ ಯಾರಿಗಾರ ಒಂದಿಷ್ಟು ದುಡ್ಡು ಕೊಟ್ಟು ಅವ್ರಿಬ್ರು ಕರ್ಕೊಂಬ ಅಂತ ಹೇಳ್ತೇನೆ. ಆಮೇಲೆ ಅವ್ರದ್ದು ಟಿಕೆಟ್ ಎಲ್ಲ ಬುಕ್ಕಿಂಗ್ ಮಾಡಿಸಿ ಕರ್ಕೊಂಡು ಹೋಗ್ಬಿಟ್ರಾಯ್ತು. ಹೆಂಗಿದ್ರೆ ಅವ್ರದ್ದು ಪಾಸ್ಪೋರ್ಟು ಎಲ್ಲ ಐತಿ, ವೀಸಾನೂ ಐತಿ. ಸದ್ಯಕ್ಕೆ 4 to 5 years ಅಂತೂ ಎಕ್ಸ್ಟೆಂಡೆಡ್ ಆಗೈತಿ. ಅದು ಒಂದು ಒಳ್ಳೆ ಕೆಲಸ ಮಾಡ್ಯಾನ ನೋಡು. ನಾವೆಲ್ಲ ಹೋಗ್ತೀವಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದ. ಈಗ ಅದ ಕೆಲಸ ನಾನು ಮಾಡ್ತೀನಿ. ಒಂದು ಸಲ ನಮ್ಮ ಅಪ್ಪ ಅಮ್ಮ ನನ್ನ ಕೈಗೆ ಸಿಗಲಿ. ನಾನು ಒಬ್ಳು ಕಡೆ ಅಂತೂ ಇವು ಎಲ್ಲೂ ಕಳ್ಸೋಂಗಿಲ್ಲ ಅವ್ರನ್ನ. ಏನಾರ ಮಾಡಿ ಐಡಿಯಾನ ಕರ್ಕೊಂಡು ಹೋಗ್ಬೇಕು. ಅವರಿಬ್ರದ್ದು ಹೆಲ್ತ್ ಚೆಕಪ್ ಐತಿ ಅಂತಂದೇಳಿ ಕರ್ಕೊಂಡು ಹೋದ್ರಾಯ್ತು. ಅದ್ರ ಜೊತೆಗೆ ಇವನು ಬರ್ತಾನಲ್ಲ. ಈಗ ಮೊದಲು ಮಾಡೋ ಕೆಲಸ ಮಾಡೋಣ. ಮುಂದೆ ಈಗಿಂದ ತಪ್ಪಿಸ್ಕೊಂಡ್ರೆ ಮುಂದಿಂದ ಆರಾಮಾಗಿ ಯೋಚನೆ ಮಾಡಿ ಲೈಫ್ ಲೀಡ್ ಮಾಡ್ಬೋದು. ಹೆಂಗಾರ ಮಾಡಿ ನಮ್ಮ ಅಪ್ಪ ಅಮ್ಮನ್ನು ಕರ್ಕೊಂಡು ನಾ ಹೋಗ್ಬಿಡ್ತೇನೆ ಫಾರಿನಿಗೆ. ಹೆಂಗಿದ್ರು ನಮ್ಮ ತಂಗಿನೂ ಸೆಟ್ಲ್ ಆಗ್ಬಿಟ್ಟಾಳ ಅವಳ ಲೈಫ್ ಒಳಗೆ. ಅವಳ ಗಂಡ ಮಕ್ಕಳು ಅಂತೇಳಿ ಎಲ್ಲ ಚೆನ್ನಾಗದಾಳ. ಇನ್ನು ಆಕಿ ಗಂಡ ಸ್ವಲ್ಪ ಸ್ಟ್ರಾಂಗ್. ಆಕಿ ಏನು ಇವನ್ ಕೈಯಾಗ ಸಿಕ್ಕಾಕೊಳ್ಳಂಗಿಲ್ಲ. ಸಿಕ್ಕಾಕೊಂಡ್ರು ಆಕಿ ಗಂಡ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಇವರು ಯಾರು ಇಲ್ಲ ಸದ್ಯಕ್ಕೆ, ಯಾರ್ಯಾರು ಇಲ್ಲ ಅಲ್ಲೇ. ಆದಷ್ಟು ಜಲ್ದಿ ಎಲ್ಲಾನು ತೊಗೊಂಡು ಮನೆ ಖಾಲಿ ಮಾಡಿದ್ರಾಯ್ತು. ಬೇಕಲ್ಲ ಎಷ್ಟು ತೊಗೊಂಡು ಹೋಗ್ಬೇಕು. ಈ ಬಡವೆ ಏನು ಮಾಡಲಿ, ನಾನು ಒಬ್ಳ ಹುಡುಗಿ. ಈಗ ಸುಮ್ಮನೆ ಇದನ್ನೆಲ್ಲ ಕಣ್ಣಿಗೆ ಕಾಣೋಂಗೆ ತೊಗೊಂಡು ಹೋದೆ ಅಂತಂದ್ರೆ ಎಲ್ಲರ ಹತ್ರನೂ ಮತ್ತು ನನ್ನ ಲೈಫಿಗೆ ನಾನು ಕೂತು ತೊಗೊಂಬರ್ತೇನೆ. ಮೊದಲೇ ಎಲ್ಲರಿಗೂ ಹೆಣ್ಮಕ್ಳು ಅಂದ್ರೆ ಅವ್ರ ಮೇಲೆ ಕಣ್ಣು. ಇನ್ನು ಇದೆಲ್ಲ ಲಗೇಜ್ ಸಮೇತ ತೊಗೊಂಡು ಹೊಂಟೇನಿ ಅಂತಂದ್ರೆ ಯಾರ್ದಾರ ಕೈಗೆ ಸಿಕ್ಕಾಕೊಂಡೆ ಅಂತಂದ್ರೆ ಮುಗಿದು ನನ್ನ ಕತಿ. ಒಂದು ಕೆಲಸ ಮಾಡ್ತೀನಿ, ಈ ಬಾಕ್ಸಿಂದ ಇಷ್ಟು ಗೋಲ್ಡ್ನ ತೆಗೆದು ಯಾವ್ದಾರ ಒಂದು ಬಟ್ಟೆ ಒಳಗಡೆ ಇಟ್ಟು ಸೂಟ್ಕೇಸ್ನಾಗ ಇಟ್ಬಿಡ್ತೀನಿ. ಅಂದ್ರೆ ನನ್ನ ಹತ್ರ ಏನೂ ಇಲ್ಲ, ಬರೀ ಬಟ್ಟೆ ಅಂತ ತಿಳ್ಕೊತಾರೆ. ನೋಡೋಣ, ಆ ದೇವ್ರನ್ನೂ ಕಾಪಾಡ್ತಾನಂತ ಅನ್ಕೊಂಡೇನಿ. ಎಲ್ಲ ಆಯ್ತೀಗ ಮೊದಲಿಂದ ಹೊರಡೋಣ. ಇದನ್ನ ಹಿಂಗೆ ಎಳ್ಕೊಂಡು ಹೊಂಟೆ ಅಂದ್ರೆ ಸೌಂಡಿಗೆಲ್ಲ ಎದ್ದು ಬರ್ತಾರೆ. ಹಗರ್ಕ ತೊಗೊಂಡು ಹೋಗ್ಬೇಕು. ಆ ಕಾವ್ಯ ಒಬ್ಬಕ್ಕೆ ಓಡ್ ಹೋಗಿದ್ದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಲೈಫ್ ಎಲ್ಲೋ ಸೆಟ್ಲ್ ಆಗಿರ್ತಿತ್ತು. ಏನೇನೋ ಪ್ಲಾನ್ ಮಾಡ್ಕೊಂಡು ಇಲ್ಲೇ ಇರ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಆಸ್ತಿ ಎಲ್ಲ ಪಡ್ಕೊಂಡು ಚಂದಾಗಿ ಜೀವನ ಮಾಡ್ಕೊಂಡು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರೆ ಈಕೆ ಒಬ್ಬಕ್ಕೆ ಓಡ್ ಹೋಗಿ ತಪ್ಪಿಸ್ಕೊಂಡು ಇಷ್ಟೆಲ್ಲ ತೊಂದರೆ ಮಾಡ್ಬಿಟ್ಲು ನೋಡು. ಇದೆಲ್ಲ ಬಂದಿದ್ದು ಆಕಿಯಿಂದನ. ಆಕಿ ನನ್ನ ಕೈ ಸಿಗ್ಲಿ, ಆಕಿನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೇನೆ. ಇದು ಯಾ